ನಮಸ್ಕಾರ. ಎಲ್ಲರಿಗೂ ದ ಡೀಪ್ ಡೈವ್ಗೆ ಸ್ವಾಗತ. ಉನ್ನತ ಶಿಕ್ಷಣ ಅನ್ನೋದು ತುಂಬಾ ಜನರ ಕನಸು. ಆದ್ರೆ ಹಳ್ಳಿಗಳಿಂದ ಆರ್ಥಿಕವಾಗಿ ಅಷ್ಟೊಂದು ಸಬಲರಲ್ಲದ ಕುಟುಂಬಗಳಿಂದ ಬರೋ ಪ್ರತಿಭಾವಂತರಿಗೆ ದೊಡ್ಡ ದೊಡ್ಡ ಕಾಲೇಜು ಸೇರಿದಾಗ ವಾವ್, ಹಾಸ್ಟೆಲ್ ಸಿಗುತ್ತಾ ಅನ್ನೋದೇ ದೊಡ್ಡ ಚಿಂತೆ ಆಗಿರುತ್ತಲ್ವಾ? ಖಂಡಿತ ಖಂಡಿತ. ಒಳ್ಳೆ ಜಾಗ ಇಲ್ಲ ಅಂದ್ರೆ ಹೇಗೆ ಓದೋದು? ಸರಿ, ಒಂದು ಸೇಫ್ ಆದ, ಓದೋಕೆ ಅನುಕೂಲವಾದ ವಾತಾವರಣ ಬೇಕೇ ಬೇಕು. ಹೌದು, ಅದಿಲ್ಲದೆ ಓದಿನ ಮೇಲೆ ಗಮನ ಕೊಡೋದು ಅಂದ್ರೆ ತುಂಬಾನೇ ಕಷ್ಟ. ಅದಕ್ಕೇನೆ ಈ ಸರ್ಕಾರಿ ಹಾಸ್ಟೆಲ್ಗಳು ಅಂದ್ರೆ ವಸತಿ ನಿಲಯಗಳು ತುಂಬಾ ಇಂಪಾರ್ಟೆಂಟ್ ಆಗೋದು. ಇದು ಬರೀ ಇರೋ ಜಾಗ ಅಷ್ಟೇ ಅಲ್ಲ, ಸಾವಿರಾರು ಹುಡುಗರ ಭವಿಷ್ಯಕ್ಕೆ ಅಡಿಪಾಯ ಇದ್ದಾಗೆ. ನಿಜ. ನಾವಿವತ್ತು ಮಾತಾಡ್ತಿರೋದು ಇದೇ ವಿಷಯದ ಬಗ್ಗೆ. ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂದ್ರೆ BCWD ಒಂದು ಮುಖ್ಯವಾದ ಪ್ರಕಟಣೆ ಹೊರಡಿಸಿದೆ. ಹೌದು. 2025-26ನೇ ಸಾಲಿಗೆ ಇದು ಪೋಸ್ಟ್ ಮೆಟ್ರಿಕ್ ಅಂದ್ರೆ SSLC ಆದ್ಮೇಲಿನ ಕೋರ್ಸ್ಗಳಿಗೆ ಹಾಸ್ಟೆಲ್ ಪ್ರವೇಶಕ್ಕೆ ಅರ್ಜಿ ಕರೆದಿದ್ದಾರೆ. ಸರಿ, ಇಲ್ಲಿ ಒಂದು ಸ್ಪಷ್ಟನೆ ಬೇಕು ಅನ್ಸುತ್ತೆ. ಇದು ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ಗೂ ಅನ್ವಯಿಸುತ್ತಾ? ಇಲ್ಲ, ಅದು ಮುಖ್ಯವಾದ ಪಾಯಿಂಟ್. ಈ ನಿರ್ದಿಷ್ಟ ಪ್ರಕಟಣೆ ಇದು ಪ್ರೊಫೆಷನಲ್ ಕೋರ್ಸ್ಗಳು ಅಂದ್ರೆ ಇಂಜಿನಿಯರಿಂಗ್, ಮೆಡಿಕಲ್, ಲಾ ಈ ಥರ ಮತ್ತೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಅಂದ್ರೆ ಮಾಸ್ಟರ್ಸ್ ಮಾಡ್ತಿರೋರಿಗೆ ಮಾತ್ರ. ಓಹೋ, ಹಾಗಾದ್ರೆ ಬರೀ ವೃತ್ತಿಪರ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಮಾತ್ರನಾ? ಹೌದು, ಸದ್ಯಕ್ಕೆ ಈ ಪ್ರಕಟಣೆ ಇವರಿಗೆ ಸೀಮಿತ. ಬೇರೆ ಡಿಗ್ರಿ ಕೋರ್ಸ್ಗಳಿಗೆ ಬಹುಶಃ ಬೇರೆ ನೋಟಿಫಿಕೇಶನ್ ಬರ್ಬೋದು ಅಥವಾ ಈಗಾಗಲೇ ಬಂದಿರ್ಬೋದು. ಆದ್ರೆ ನಮ್ಮ ಇವತ್ತಿನ ಚರ್ಚೆ ಸ್ಪೆಸಿಫಿಕ್ ಆಗಿ ಈ ಗ್ರೂಪ್ ಮೇಲೆ. ಓಕೆ. ಹಾಗಾದ್ರೆ ನಮ್ಮ ಇವತ್ತಿನ ಈ ಒಂದು ವಿವರವಾದ ಚರ್ಚೆಯ ಉದ್ದೇಶ ಸ್ಪಷ್ಟ. ಈ ಪ್ರೊಫೆಷನಲ್ ಮತ್ತು PG ಸ್ಟೂಡೆಂಟ್ಸ್ಗೆ ಹಾಸ್ಟೆಲ್ಗೆ ಅರ್ಜಿ ಹಾಕೋಕೆ ಏನ್ಬೇಕು, ಯಾರು ಅರ್ಹರು, ಪ್ರಾಸೆಸ್ ಏನು, ಲಾಸ್ಟ್ ಡೇಟ್ ಯಾವಾಗ, ಈ ಎಲ್ಲಾ ಮಾಹಿತಿನ ಕೊಡೋಣ. ಖಂಡಿತ. ಯಾರು ಅಪ್ಲೈ ಮಾಡ್ಬೋದು, ಫ್ಯಾಮಿಲಿ ಇನ್ಕಮ್ ಎಷ್ಟಿರಬೇಕು, ಹೇಗೆ ಅಪ್ಲೈ ಮಾಡೋದು, ಕೊನೆ ದಿನ ಯಾವಾಗ, ಏನಾದ್ರೂ ಸಮಸ್ಯೆ ಆದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಇದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಯಾರು ಅರ್ಹರು? ನೀವ್ ಹೇಳಿದ್ರಿ ಪ್ರೊಫೆಷನಲ್ ಮತ್ತು PG ಸ್ಟೂಡೆಂಟ್ಸ್ ಅಂತ. ಇದ್ರಲ್ಲಿ ಕ್ಯಾಟಗರಿ ವಿಷಯ ಇದೆಯಾ? ಹೌದು, ಇದೆ. ಸರ್ಕಾರದ ನಿಯಮಗಳ ಪ್ರಕಾರ ಕೆಲವು ವರ್ಗದವರಿಗೆ ಮಾತ್ರ ಇದು. ಅಂದ್ರೆ ಪ್ರವರ್ಗ 1, ಪ್ರವರ್ಗ 2A, 2B, 3A, 3B. ಆಮೇಲೆ ಪರಿಶಿಷ್ಟ ಜಾತಿ ಅಂದ್ರೆ SC ಮತ್ತೆ ಪರಿಶಿಷ್ಟ ಪಂಗಡ ST. ಹುಡುಗರು ಹುಡುಗಿಯರು ಇಬ್ರು ಅಪ್ಲೈ ಮಾಡಬಹುದಾ? ಹೌದು. ಬಾಲಕರು ಮತ್ತು ಬಾಲಕಿಯರು ಇಬ್ರೂ ಅರ್ಹರು. ಈ ವರ್ಗಗಳ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಸಪೋರ್ಟ್ ಕೊಡೋದು ಇದರ ಮುಖ್ಯ ಉದ್ದೇಶಗಳಲ್ಲಿ ಒಂದು. ಸರಿ, ಅಂದ್ರೆ ಕೋರ್ಸ್ ಜೊತೆಗೆ ಈ ಕ್ಯಾಟಗರಿಗಳಲ್ಲಿ ಒಂದಕ್ಕೆ ಸೇರಿರ್ಬೇಕು, ಇದು ಕ್ಲಿಯರ್ ಆಯ್ತು. ಮುಂದಿನ ಪ್ರಮುಖ ಪಾಯಿಂಟ್ ಆದಾಯ ಮಿತಿ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇರುತ್ತಲ್ವಾ? ಹೌದು, ಇಲ್ಲಿ ಸ್ವಲ್ಪ ಗಮನ ಕೊಡ್ಬೇಕು. ಯಾಕಂದ್ರೆ ಎಲ್ಲ ಕ್ಯಾಟಗರಿಗೂ ಒಂದೇ ಲಿಮಿಟ್ ಇಲ್ಲ. ಹೌದಾ? ಹೇಗೆ? ಪ್ರವರ್ಗ 1 SC ಮತ್ತೆ ST ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ ಅದು 2,50,000 ರೂಪಾಯಿ ಒಳಗಿರಬೇಕು. ಅದಕ್ಕಿಂತ ಜಾಸ್ತಿ ಇರಬಾರ್ದು. ಓಕೆ. ಕ್ಯಾಟಗರಿ 1 SC STಗೆ 2.5 ಲಾಖ್. ಸರಿ, ಉಳಿದ ವರ್ಗಗಳಾದ 2A, 2B, 3A, 3Bಗೆ ಅವರಿಗೆ ಸ್ವಲ್ಪ ಕಡಿಮೆ ಇದೆ. ಅಂದ್ರೆ ಅವರ ಕುಟುಂಬದ ವಾರ್ಷಿಕ ಆದಾಯ 1,00,000 ರೂಪಾಯಿ ಒಳಗಿರಬೇಕು. ಓಕೆ, 1 ಲಕ್ಷ. ಹೌದು. ಈ ಲಿಮಿಟ್ ಒಳಗಡೆ ಇದ್ದಾರೆ ಅಂತ ತೋರ್ಸೋಕೆ ಅವರು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ. ಸಂಬಂಧಪಟ್ಟ ಆಫೀಸಿಂದ ತಂದಿರ್ಬೇಕದನ್ನ. ಇದು ತುಂಬಾ ಮುಖ್ಯ. ಅಪ್ಲೈ ಮಾಡೋ ಮೊದ್ಲೇ ತಮ್ಮ ಕ್ಯಾಟಗರಿ ಯಾವುದು, ಅದಕ್ಕೆ ಆದಾಯ ಮಿತಿ ಎಷ್ಟಿದೆ ಅಂತ ನೋಡ್ಕೊಂಡು ಆ ಸರ್ಟಿಫಿಕೇಟ್ ರೆಡಿ ಇಟ್ಕೋಬೇಕು. ಇಲ್ಲಾಂದ್ರೆ ಲಾಸ್ಟ್ ಮಿನಿಟಲ್ಲಿ ಕಷ್ಟ ಆಗುತ್ತೆ. ಖಂಡಿತ. ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಸರಿ, ಈಗ ಅರ್ಜಿ ಹಾಕೋ ವಿಧಾನಕ್ಕೆ ಬರೋಣ. ಮೊದಲೆಲ್ಲ ಆಫೀಸ್ಗೆ ಹೋಗಿ ಫಾರ್ಮ್ ತಗೊಂಡು ಬಂದು ತುಂಬಿ ಕೊಡಬೇಕಿತ್ತು. ಈಗಂತೂ ಎಲ್ಲ ಆನ್ಲೈನ್ ಅಲ್ವಾ? ಬಹುಶಃ ಇದು ಹಾಗೇ ಇರಬೇಕು. ಹೌದು, ನೀವು ಹೇಳಿದ್ದು ಸರಿ. ಕಡ್ಡಾಯವಾಗಿ ಆನ್ಲೈನಲ್ಲೇ ಅರ್ಜಿ ಸಲ್ಲಿಸಬೇಕು. ಆಫ್ಲೈನ್ ಆಪ್ಷನ್ ಇಲ್ಲ. ಆಫ್ಲೈನ್ ಇಲ್ವೇ ಇಲ್ವಾ? ಇಲ್ಲ. ಅದಕ್ಕೋಸ್ಕರನೇ ಕರ್ನಾಟಕ ಸರ್ಕಾರ ಒಂದು ಪೋರ್ಟಲ್ ಶುರು ಮಾಡಿದೆ. ರಾಜ್ಯ ವಿದ್ಯಾರ್ಥಿ ನಿಲಯ ತಂತ್ರಾಂಶ ಅಂದ್ರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್. ಶಾರ್ಟ್ ಆಗಿ SHP ಅಂತಾರೆ. SHP. ಸರಿ, ವೆಬ್ಸೈಟ್ ಅಡ್ರೆಸ್ ಏನಿದೆ? ಅದು https://shp.karnataka.gov.in CWD. ಈ ಸೈಟ್ಗೆ ಹೋಗಿ ರಿಜಿಸ್ಟರ್ ಮಾಡಿಕೊಂಡು ಎಲ್ಲ ಡೀಟೇಲ್ಸ್ ತುಂಬಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕು. ಆನ್ಲೈನ್ ಅಂದ್ರೆ ಅನುಕೂಲನೇ. ಆದ್ರೆ ಹಳ್ಳಿ ಕಡೆ ಇರೋರಿಗೆ, ಇಂಟರ್ನೆಟ್ ಸೌಲಭ್ಯ ಇಲ್ಲದವರಿಗೆ ಸ್ವಲ್ಪ ಕಷ್ಟ ಆಗ್ಬಹುದೇನು?
ಅದು ನಿಜ. ಡಿಜಿಟಲ್ ಡಿವೈಡ್ ಅಂತಾರಲ್ಲ, ಅದು ಇದೆ. ಆದರೆ ಆನ್ಲೈನ್ ಇರೋದ್ರಿಂದ ಪ್ರಾಸೆಸ್ ಸ್ವಲ್ಪ ಪಾರದರ್ಶಕವಾಗಿ ಬೇಗ ಆಗುತ್ತೆ ಅಂತ ಸರ್ಕಾರದ ಉದ್ದೇಶ ಇರ್ಬೋದು. ಹೌದು, ಅಂಥೋರು ಬಹುಶಃ ಕಾಲೇಜ್ ಹೆಲ್ಪ್ ತಗೋಬೋದು ಅಥವಾ ಗ್ರಾಮ ಪಂಚಾಯಿತಿ ಡಿಜಿಟಲ್ ಸೆಂಟರ್ಗಳಲ್ಲಿ ಪ್ರಯತ್ನಿಸಬಹುದು ಅಲ್ವಾ? ಹೌದು, ಖಂಡಿತ ಆ ಥರ ಮಾಡ್ಬೋದು. ಮುಖ್ಯವಾಗಿ ನೆನಪಿಡ್ಬೇಕಾಗಿದ್ದು ಪ್ರೋಸೆಸ್ ಮಾತ್ರ ಆನ್ಲೈನ್. ಸರಿ, ಇದಕ್ಕೆ ಟೈಮ್ ಲಿಮಿಟ್ ಇದೆಯಾ? ಅಂದ್ರೆ ಲಾಸ್ಟ್ ಡೇಟ್? ಹೌದು, ಅದು ತುಂಬಾ ಮುಖ್ಯ. ನೋಟಿಫಿಕೇಶನ್ ಪ್ರಕಾರ ಆನ್ಲೈನ್ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಅಕ್ಟೋಬರ್ 4, 2025. ಅಕ್ಟೋಬರ್ 4, 2025. ಓಕೆ, ಇದನ್ನ ಮಾತ್ರ ಮರಿಬಾರ್ದು. ಖಂಡಿತ ಯಾವುದೇ ಕಾರಣಕ್ಕೂ ಲಾಸ್ಟ್ ಡೇಟ್ ಮಿಸ್ ಮಾಡ್ಕೋಬಾರ್ದು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಡೇಟ್ವರೆಗೂ ಕಾಯೋದು ಒಳ್ಳೇದಲ್ಲ. ಸರ್ವರ್ ಬ್ಯುಸಿ ಆಗುತ್ತೆ, ಇಂಟರ್ನೆಟ್ ಪ್ರಾಬ್ಲಮ್ ಬರ್ಬೋದು, ಏನೋ ಒಂದು ಆಗುತ್ತೆ. ನಿಜ. ಅದಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಪ್ಲೈ ಮಾಡಿ ಮುಗಿಸಿದ್ರೆ ಟೆನ್ಷನ್ ಫ್ರೀ. ಕರೆಕ್ಟ್. ಈಗ ಇನ್ನಷ್ಟು ಡೀಟೇಲ್ಸ್ ಬೇಕು ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ ಯಾವ್ಯಾವ ಹಾಸ್ಟೆಲ್ ಇದೆ, ಎಷ್ಟು ಸೀಟ್ ಇದೆ, ಬೇರೆ ರೂಲ್ಸ್ ಏನಾದ್ರೂ ಇದೆಯಾ, ಯಾವ್ಯಾವ ಡಾಕ್ಯುಮೆಂಟ್ಸ್ ಖಚಿತವಾಗಿ ಬೇಕು, ಈ ತರಹ ಮಾಹಿತಿ ಎಲ್ಲಿ ಸಿಗುತ್ತೆ? ಒಳ್ಳೆ ಪ್ರಶ್ನೆ. ಈ SHP ಪೋರ್ಟಲ್ ಅರ್ಜಿ ಹಾಕೋಕೆ ಮಾತ್ರ. ಹೆಚ್ಚಿನ ವಿವರಗಳಿಗೆ ಇಲಾಖೆಯ ಮುಖ್ಯ ವೆಬ್ಸೈಟಿಗೆ ಹೋಗ್ಬೇಕು. ಅದ್ಯಾವುದು? ಅದು https://bcwd.karnataka.gov.in. ಇಲ್ಲಿ ಹೋದ್ರೆ ನಿಮ್ಗೆ ತಾಲೂಕುವಾರು ಹಾಸ್ಟೆಲ್ಗಳ ಲಿಸ್ಟ್, ಅಲ್ಲಿರೋ ಸೀಟುಗಳ ಸಂಖ್ಯೆ, ಆಮೇಲೆ ಪ್ರವೇಶಕ್ಕೆ ಬೇಕಾದ ಬೇರೆ ಕಂಡೀಷನ್ಸ್, ಉದಾಹರಣೆಗೆ ಲೋಕಲ್ ಆಗಿರ್ಬೇಕಾ, ಲಾಸ್ಟ್ ಎಕ್ಸಾಮ್ ಮಾರ್ಕ್ಸ್ ಎಷ್ಟು % ಇರಬೇಕು, ಈ ಥರ ಎಲ್ಲ ಸಿಗುತ್ತೆ. ಓಕೆ, ಮತ್ತೆ ಡಾಕ್ಯುಮೆಂಟ್ಸ್ ಲಿಸ್ಟ್ ಕೂಡ ಅಲ್ಲೇ ಇರುತ್ತಾ? ಹೌದು. ಯಾವ್ಯಾವ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್, ಆಧಾರ್, ಬ್ಯಾಂಕ್ ಪಾಸ್ಬುಕ್ ಕಾಪಿ, ಫೋಟೋ, ಇದರ ಪಕ್ಕಾ ಲಿಸ್ಟ್ ಅಲ್ಲೇ ಕೊಟ್ಟಿರ್ತಾರೆ. ಅದನ್ನ ಸರಿಯಾಗಿ ಓದ್ಕೊಂಡು ರೆಡಿ ಮಾಡ್ಕೋಬೇಕು. ಅಂದ್ರೆ 2 ವೆಬ್ಸೈಟ್ ನೆನ್ಪಿಟ್ಕೋಬೇಕು. ಡೀಟೇಲ್ಸ್ಗೆ bcw.karnataka.gov.in, ಅಪ್ಲೈ ಮಾಡೋಕೆ hpd.karnataka.gov.in. BCW ಸರಿಯಲ್ವಾ? ಪರ್ಫೆಕ್ಟ್. ಹೌದು. ಸರಿ, ಈಗ ಇನ್ನೊಂದು ಮುಖ್ಯ ವಿಷಯ. ಆನ್ಲೈನಲ್ಲಿ ಅಪ್ಲೈ ಮಾಡುವಾಗ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬರೋದು ಸಹಜ. ಪಾಸ್ವರ್ಡ್ ಮರ್ತೋಯ್ತು, ಸಬ್ಮಿಟ್ ಆಗ್ತಿಲ್ಲ, ಡಾಕ್ಯುಮೆಂಟ್ ಅಪ್ಲೋಡ್ ಆಗ್ತಿಲ್ಲ, ಈ ಥರ ಆದ್ರೆ ಏನ್ ಮಾಡೋದು? ಯಾರನ್ನ ಕೇಳೋದು? ಇದು ಕಾಮನ್ ಪ್ರಾಬ್ಲಮ್. ಅದಕ್ಕೆ ಇಲಾಖೆ ಕೆಲವು ವ್ಯವಸ್ಥೆ ಮಾಡಿದೆ. ಒಂದು ಇಮೇಲ್ ID ಕೊಟ್ಟಿದ್ದಾರೆ, bcwhelpline@gmail.com. ಓ, ಇಮೇಲ್ ಇದೆಯಾ? ಹೌದು. ನಿಮ್ಮ ಪ್ರಾಬ್ಲಮ್ ಏನು ಅಂತ ವಿವರವಾಗಿ ಬರೆದು ಸ್ಕ್ರೀನ್ಶಾಟ್ ಇದ್ರೆ ಅದನ್ನೂ ಹಾಕಿ ಇಮೇಲ್ಗೆ ಕಳಿಸ್ಬೋದು. ಸರಿ, ಇಮೇಲ್ ಬಿಟ್ಟು ಬೇರೆ ದಾರಿ ಇದೆಯಾ? ಎಲ್ರಿಗೂ ಮೇಲ್ ಮಾಡೋಕ್ ಬರಲ್ಲ ಅಥವಾ ರಿಪ್ಲೈ ಬೇಗ ಸಿಗದೇ ಇರಬಹುದು. ಹೌದು. ಇನ್ನೊಂದು ದಾರಿ ಅಂದ್ರೆ ನೇರವಾಗಿ ನಿಮ್ಮ ಜಿಲ್ಲಾ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಆಫೀಸ್ಗೆ ಹೋಗೋದು. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗಿ ಅಲ್ಲಿರೋ ಸಿಬ್ಬಂದಿ ಹತ್ರ ಕೇಳಿದ್ರೆ ಸಹಾಯ ಮಾಡ್ತಾರೆ. ಲೋಕಲ್ ಕಾಂಟ್ಯಾಕ್ಟ್ ಮಾಡಿದ್ರೆ ಬೇಗ ಕೆಲಸ ಆಗ್ಬೋದಲ್ವಾ? ಹೌದು, ಕೆಲವೊಮ್ಮೆ ಹಾಗಾಗುತ್ತೆ. ಫೋನ್ ನಂಬರ್ ಏನಾದ್ರೂ ಇದೆಯಾ, ಹೆಲ್ಪ್ಲೈನ್ ತರ? ಇದೆ. 2 ನಂಬರ್ ಕೊಟ್ಟಿದ್ದಾರೆ, 8050777004 ಮತ್ತೆ 8050777005. 8050777004 ಮತ್ತು 8050777005. ಓಕೆ. ಹೌದು. ಈ ನಂಬರ್ಗಳಿಗೆ ಕಾಲ್ ಮಾಡಿ ಕೇಳ್ಬೋದು. ಆದರೆ ಹೆಲ್ಪ್ಲೈನ್ ಸ್ವಲ್ಪ ಬ್ಯುಸಿ ಇರೋ ಸಾಧ್ಯತೆ ಇರುತ್ತೆ, ಸ್ವಲ್ಪ ತಾಳ್ಮೆ ಬೇಕಾಗ್ಬೋದು. ಈ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್, ಇಮೇಲ್, ಆಫೀಸ್ ಅಡ್ರೆಸ್, ಫೋನ್ ನಂಬರ್ ಎಲ್ಲವನ್ನೂ ಬರೆದಿಟ್ಕೊಳ್ಳೋದು ಒಳ್ಳೆಯದು. ಖಂಡಿತ. ತುಂಬಾ ಉಪಯುಕ್ತ ಮಾಹಿತಿ ಇದು. ಹಾಗಾದ್ರೆ ನಾವಿಷ್ಟು ಹೊತ್ತು ಚರ್ಚೆ ಮಾಡಿದ ಮುಖ್ಯ ಅಂಶಗಳನ್ನ ಒಮ್ಮೆ ನೆನಪು ಮಾಡ್ಕೊಳ್ಳೋಣವಾ? ಖಂಡಿತ. ಮೊದಲನೇದಾಗಿ, ಇದು 2025-26ನೇ ಸಾಲಿಗೆ BCWD ಹಾಸ್ಟೆಲ್ ಅಡ್ಮಿಷನ್. ಆದ್ರೆ ಇದು ಪ್ರೊಫೆಷನಲ್ ಮತ್ತೆ ಪೋಸ್ಟ್ ಗ್ರಾಜ್ಯುಯೇಟ್ ವಿದ್ಯಾರ್ಥಿಗಳಿಗೆ ಮಾತ್ರ. ಹೌದು. ಎರಡನೇದು ಕ್ಯಾಟಗರಿ 1, 2A, 2B, 3A, 3B, SC, ST. ಮೂರನೇದು ಆದಾಯ ಮಿತಿ. ಕ್ಯಾಟಗರಿ 1 SC STಗೆ 2.5 lakhs, ಉಳಿದವರಿಗೆ ಅಂದ್ರೆ 2A, 2B, 3A, 3Bಗೆ 1 lakh. ಕರೆಕ್ಟ್. ನಾಲ್ಕನೇದು ಅಪ್ಲಿಕೇಶನ್ ಪೂರ್ತಿ ಆನ್ಲೈನ್ SHP ಪೋರ್ಟಲಲ್ಲಿ shp.karnataka.gov.in BCWD. ಐದನೇದು ಲಾಸ್ಟ್ ಡೇಟ್ ಅಕ್ಟೋಬರ್ 4, 2025. ಇದನ್ನ ಮರಿಬೇಡಿ.
ಆರನೇದು, ಹೆಚ್ಚಿನ ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಲಿಸ್ಟ್ಗೆ ಇಲಾಖೆಯ ಮೇನ್ ವೆಬ್ಸೈಟ್ bcwd.karnataka.gov.in ನೋಡಿ. ಕೊನೆಯದಾಡಿ, ಏನಾದರೂ ಸಮಸ್ಯೆ ಆದ್ರೆ ಇಮೇಲ್ bcwdhelpline@gmail.com, ಜಿಲ್ಲಾ ತಾಲೂಕ್ ಆಫೀಸ್ ಅಥವಾ ಹೆಲ್ಪ್ಲೈನ್ ನಂಬರ್ 8050770004 ಅಥವಾ 8050770005ಗೆ ಕಾಂಟ್ಯಾಕ್ಟ್ ಮಾಡಿ. ಹೌದು, ಇದು ನಮ್ಮ ಚರ್ಚೆಯ ಸಾರಾಂಶ. ಈ ಪ್ರತಿಯೊಂದು ಪಾಯಿಂಟ್ ಕೂಡ ಅರ್ಹ ವಿದ್ಯಾರ್ಥಿಗಳಿಗೆ ತುಂಬಾ ಮುಖ್ಯ. ಸ್ವಲ್ಪ ಯಾಮಾರಿದ್ರೂ ಅವಕಾಶ ಕೈತಪ್ಪಿಗೋಗ್ಬೋದು. ನಿಜ. ಹೈಯರ್ ಎಜುಕೇಷನ್, ಅದರಲ್ಲೂ ಪ್ರೊಫೆಷನಲ್ PG ಲೆವೆಲಲ್ಲಿ ಹಾಸ್ಟೆಲ್ ಸಿಗೋದು ಅಂದ್ರೆ ಅದು ದೊಡ್ಡ ರಿಲೀಫ್, ಆರ್ಥಿಕವಾಗಿಯೂ ಮಾನಸಿಕವಾಗಿಯೂ. ಖಂಡಿತವಾಗಿಯೂ. ಹಾಗಾದ್ರೆ ಇದೆಲ್ಲದರ ಒಟ್ಟು ಅರ್ಥ ಏನು? ಯಾರೆಲ್ಲ ಅರ್ಹರಿದ್ದಾರೋ ಅಂದ್ರೆ ಪ್ರೊಫೆಷನಲ್ PG ಕೋರ್ಸ್ ಮಾಡ್ತಿದ್ದು, ಹೇಳಿದ ಕ್ಯಾಟಗರಿ ಮತ್ತು ಆದಾಯ ಮಿತಿಯಲ್ಲಿ ಬರ್ತಾರೋ, ಮತ್ತೆ ಹಾಸ್ಟೆಲ್ ಬೇಕು ಅಂತಿದ್ಯೋ ಅವರು ತಕ್ಷಣ ಅಲರ್ಟ್ ಆಗ್ಬೇಕು. ಹೌದು. ಮೊದಲ ಸ್ಟೆಪ್ bcdw.karnataka.gov.in ನೋಡಿ ರೂಲ್ಸ್, ಡಾಕ್ಯುಮೆಂಟ್ಸ್ ಲಿಸ್ಟ್ ಅರ್ಥ ಮಾಡ್ಕೊಳ್ಳಿ. ಎರಡನೇ ಸ್ಟೆಪ್, ಆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಸರಿ. ಮೂರನೇ ಸ್ಟೆಪ್, shp.karnataka.gov.in BCDW ಪೋರ್ಟಲ್ಗೆ ಹೋಗಿ ನಿಧಾನವಾಗಿ ಹುಷಾರಾಗಿ ಫಾರ್ಮ್ ತುಂಬಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಅಕ್ಟೋಬರ್ 4ರ ಒಳಗಡೆ ಸಬ್ಮಿಟ್ ಮಾಡಿ. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಈ ಪ್ರಕ್ರಿಯೆ ಯಶಸ್ವಿಯಾಗಿ ಪೂರ್ಣಗೊಳಿಸೋಕೆ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಶುಭ ಹಾರೈಕೆಗಳು. ಸರಿ, ಈ ಚರ್ಚೆ ಮುಗಿಸೋ ಮೊದಲು ಕೇಳುಗಳಿಗೊಂದು ಪ್ರಶ್ನೆ ಕೇಳೋಣವಾ, ಯೋಚನೆ ಮಾಡೋಕೆ? ಓ, ಖಂಡಿತ ಕೇಳಿ. ನಾವು ಈ ಸರ್ಕಾರಿ ಹಾಸ್ಟೆಲ್ಗಳ ಬಗ್ಗೆ ಮಾತಾಡಿದ್ವಿ. ಇದು ಸಾವಿರಾರು ಜನಕ್ಕೆ ಹೆಲ್ಪ್ ಆಗಿದೆ, ನಿಜ. ಆದ್ರೆ ಒಂದು ಯೋಚನೆ, ಈ ಥರದ ವ್ಯವಸ್ಥೆಗಳು ನಿಜವಾಗ್ಲೂ ಉನ್ನತ ಶಿಕ್ಷಣವನ್ನ ಎಲ್ಲ ಅರ್ಹರಿಗೆ, ತುಂಬಾ ಹಿಂದುಳಿದ ಪ್ರದೇಶ, ಸಮುದಾಯದ ಮಕ್ಕಳಿಗೆ ತಲುಪ್ಸೋಕೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿವೆ? ಒಳ್ಳೆ ಪ್ರಶ್ನೆ. ಅಂದ್ರೆ ಹಾಸ್ಟೆಲ್ ಸೀಟುಗಳ ಸಂಖ್ಯೆ ಸಾಕಷ್ಟಿದೆಯಾ? ಎಲ್ಲರಿಗೂ ಸಿಗತ್ತಾ? ಹೌದು. ಮತ್ತೆ ಒಂದು ವೇಳೆ ಹಾಸ್ಟೆಲ್ ಸಿಕ್ಕಿದ್ರೂ ಕೂಡ ಆ ವಿದ್ಯಾರ್ಥಿಗಳು ಬೇರೆ ಯಾವ ಸವಾಲುಗಳನ್ನ ಎದುರಿಸ್ತಾರೆ? ಅಂದ್ರೆ ಕಾಲೇಜ್ ಫೀಸ್ ಕಟ್ಟೋದು, ಪುಸ್ತಕಗಳ ಖರ್ಚು, ಓದಿನ ಕ್ವಾಲಿಟಿ ಬಗ್ಗೆ, ಅಥವಾ ಹೊಸ ಜಾಗದಲ್ಲಿ ಹೊಂದಿಕೊಳ್ಳೋದು, ಈ ತರ ಬೇರೆ ಸಮಸ್ಯೆಗಳು ಇರಬಹುದಲ್ಲ? ಖಂಡಿತ ಇರುತ್ತೆ. ಹಾಸ್ಟೆಲ್ ಒಂದು ಭಾಗ ಅಷ್ಟೇ. ಶೈಕ್ಷಣಿಕ ಪಯಣದಲ್ಲಿ ಇನ್ನೂ ಹಲವಾರು ಸವಾಲುಗಳು ಇದ್ದೇ ಇರುತ್ತವೆ. ಹೌದು. ಇವುಗಳ ಬಗ್ಗೆ ಯೋಚಿಸ್ತಾ ಇರೋಣ. ಮುಂದಿನ ಸಲ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.